ಆಟೋದವ್ರು ತುಂಬಾ ಕಷ್ಟ ಆಗ್ಯದ ಇವಾಗ. ನನ್ನ ಮಕ್ಕಳು ಇಬ್ಬರು ಮನೆಯಲ್ಲೇ ಕುಂತಾರ, ಇವಾಗ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕೊಟ್ಟಾರ ಆಟೋದವ್ರಿಗೂ ಆಗ್ತಾ ಇದೆ, ಕಾರ್ನವ್ರಿಗೂ ಆಗ್ತಾ ಇದೆ. ನನ್ನ ಮಕ್ಕಳು ಬೇಕಾದ್ರೆ ಈಗ ಮನೆಗೆ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ಮಾತಾಡಿ, ಇಬ್ಬರು ಮನೆಯಲ್ಲಿ ಯಾರ ಇವಾಗ ಏನು ಮಾಡಬೇಕು? ಒಣ ಇವ್ನು ಗೆಲ್ಲಿಸಿದ ನಮ್ಮ ತಪ್ಪಾಗ್ಯದ, ಮತ್ತೇನು ಇಲ್ಲ. ನಮ್ಮದು ಬಡವ್ರದಂತೂ ಬರೀ ರೇಟ್ ಎದಕ್ಕೆ ಬಂತದು ರೇಟ್ ಮಾಡಿದ್ರೆ. ಅಂತೇಳಿ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ, ಪದವಿ ಆದವರಿಗೆ 3,000, ಅದೇ ರೀತಿ 1 ವರ್ಷ ಏನು ಬಂದಿಲ್ಲ, 1.5 ಇಲ್ಲ, ಎಂಥದ್ದು ಇಲ್ಲ. ಅಂದಾರ ಅಷ್ಟೇ, ಯಾವತ್ತೂ ಮಾಡಿಲ್ಲ. ಅದೇ ಮಹಿಳೆಯರಿಗೆ 2,2 ಸಾವಿರ ಅಂದ್ರಲ್ಲ, 1 ರೂಪಾಯಿ ತಿಂದಿಲ್ಲ ನಾವು ಇನ್ನು, 1 ರೂಪಾಯಿ ಇಲ್ಲ. ಅದು ನಿಮ್ಗೆ ವಯಸ್ಸಾಗ್ಯದ ಕೊಟ್ಟಾರ್ರಿ. ನಮ್ಮ ಮನೆಯಾಗ ನಮ್ಮ ಯಜಮಾನ್ರಿಗೆ ವಯಸ್ಸಾಗ್ಯದ. ನಿಮ್ಮ ಮನೆಯವರಿಗೆ ಬಂದಿದ್ಯಾ ಸರ್? ಇಲ್ಲ ಸರ್, 2,000 ರೂಪಾಯಿ ಇಲ್ಲ ಸರ್, ಬಂದಿಲ್ಲ. ಅದೇ ರೀತಿ ಯುವ ನಿಧಿ ಅಂತೇಳಿ 3,000, ಅದೇ ರೀತಿ ಇಲ್ಲ ಸರ್, ಬಂದಿಲ್ಲ ಸರ್. ಅದು ಬರಲಿಲ್ಲ. ಈ ಅಶ್ವತ್ಥ ಕಟ್ಟೆ ಹತ್ರ ನಿಂತಿದ್ದೀವಿ, ಏನು ಬಂದಿಲ್ಲ. 10 kg ಅಕ್ಕಿ ಅಂದರು 3 kg ಕೊಡ್ತಾರೆ. 10 kg 5 kg ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದೆ. ಅದೇ ಯಾವ್ದು 3 kg ಕೊಡೋದು? 3 3 kg ಉಳಿದದ್ದು ಹಣ ಕೊಡ್ತೇನೆ ಅಂತ ಹೇಳಿದ್ರು. ಎಲ್ಲಿ ಯಾವ ಹಣನೂ ಇಲ್ಲ. 1 ರೂಪಾಯಿ ಬರಲಿಲ್ಲ. ಈ ಅಶ್ವತ್ಥ ಕಟ್ಟೆ ದೇವರು ಆಯ್ತಾ, ಸುಳ್ಳು ಹೇಳ್ಬಾರ್ದು, ಯಾವುದು ಇಲ್ಲ. ಹಣನೂ ಬರಲಿಲ್ಲ, ಹಣನೂ ಬರಲಿಲ್ಲ. ನೋಡಿ ಆಟೋದವ್ರನ್ನ ಕೊಳೆ ಕಂಡು ಕೂತಿದ್ದೀವಿ ನಾವು ಎಲ್ಲ. ಬಸ್ ಹೆಂಗಸರು ಮಾತ್ರ ಎಲ್ಲಿ ಕರ್ನಾಟಕ ಎಲ್ಲ ಓಡಾಡ್ರಿ ಹೇಳಿ. ಅಲ್ಲ ಈ ಹೆಂಗಸರನ್ನ ಓಟ್ ಹಾಕಿರೋದು ನಾವು ಹಾಕಿಲ್ವಾ? ಅಲ್ಲ ನಾವು ಹಾಕಿಲ್ವಾ ಓಟು? ಹಾಂ ಹೇಳ್ರಿ, ನೀವು ಹೇಳ್ರಿ. ನ್ಯಾಯ ನೀತಿನಾ? ಅವ್ರು ಗೆಲ್ಲಕ್ಕೋಸ್ಕರ ಅವ್ರು ಮಾಡ್ಕೊಂಡ್ರು. ನಾವು ನಮ್ಗೇನು ಮಾಡಿದ್ದೀರಾ? ಆಟೋದವ್ರಿಗೆ ಏನೇನು ಮಾಡಿದ್ದೀರಾ? ಓಲ್ ಹೇಳ್ರಿ ಸರ್. ಅದೇ ರೀತಿ ನಿಮ್ಮ ಮಕ್ಕಳಿಗೆ ಯುವ ನಿಧಿ ಅಂತೇಳಿ 1,500, 3,000 ಕೊಡ್ತಾರೆ. ಇಲ್ಲ ಸ್ವಾಮಿ, ಎಂಥದ್ದು ಇಲ್ಲ, ಯಾವುದೂ ಇಲ್ಲ, ಯಾವುದು ಬರಲಿಲ್ಲ. ನನ್ನ ಮಕ್ಕಳು 30 ವರ್ಷ, ಅದೊಂದು ಮಾತ್ರ ಬರ್ತದೆ ಅಷ್ಟೇ. ಅದೇನೋ ಇಷ್ಟು ಯೂನಿಟ್ 200 ಯೂನಿಟ್ ಮೇಲೆ ಜಾಸ್ತಿ ಹೊಡೆದ್ರೆ ಅದು ಬರ್ತದೆ ಅಷ್ಟೇ. ಇದೊಂದು ಇನ್ಯಾವುದು ಬರ್ತಾಯಿಲ್ಲ. ಏನು ಹೇಳ್ತೀರಮ್ಮ? ಏನು ಹೇಳೋದು ನೋಡ್ರಿ, ಅವ್ರಿಗೆ ಗೊತ್ತಾಗ್ಬೇಕಿದು ಮಾತಾ. ನನ್ನ ಮಕ್ಕಳು 3 ತಿಂಗಳು 4 ತಿಂಗಳ ದಿನ ಆಯ್ತು ಮನೆಯಲ್ಲೇ ಕುಂತಾರ. ಅವ್ರಿಗೆ ತಿಂಗಳಿಗೆ ಅವ್ರು ಕಂತು ಕಟ್ಟಬೇಕು. ಕ್ಯಾಬಿನವ್ರು ಆಟೋ ಕ್ಯಾಬ್ ಹೊಡಿತಾರೆ. ಆಟೋ ಇಲ್ಲ, ಇದು ಕಾರ್ ಹೊಡಿತಾರೆ. ಕಾರ್ 2. ಈಗ ಬಸ್ ಎಲ್ಲ ಫ್ರೀ ಆದ್ರಿಂದ ಅವ್ರಿಗೆ ಹೊಟ್ಟೆ ಬಾಡಿಗೆನೇ ಇಲ್ಲ, ತುಂಬ ಕಷ್ಟ. ಯಾಕಂದ್ರೆ ಲೋನ್ ಹಾಕೊಂಡಾರ, ಅವರು ಲೋನ್ ಮಾಡ್ಕೊಂಡಾರ, ತುಂಬ ಕಷ್ಟ ಅದ. ಬೇಕಾದ್ರೆ ಓಟಿಗೆ ಅಲ್ಲಮ್ಮ, ಓಟಿಗಿಂತ ಮೊದಲು ಏನೋ ಟೆನ್ಷನ್ ಇಲ್ಲ, ಚೆನ್ನಾಗಿತ್ತು. ಹೇಗೆ ಹೇಳಿದ್ರು? ಖಾಲಿ ಏರ್ಪೋರ್ಟ್ಗೆ ಹೋದ್ರೆ 2,2 ಸಾವಿರ ರೂಪಾಯಿ ತೋತಿರೋರು. ಬರೀ ಏರ್ಪೋರ್ಟ್ಗೆ ಹೋದ್ರೆ ಅವಾಗ ಅಷ್ಟೇ ಇರ್ತಾವೆ. ದಿನ 4-5 ಸಾವಿರ ರೂಪಾಯಿ ತೋತಿರೋರು. ಈ ಕಡೆ ಹೊಡಿತೀರ, ಆ ಕಡೆ ಹೊಡಿತೀರ, ಎಲ್ಲ ಕಡೆ ಹೊಡಿತೀರ. ಅಲ್ಲಮ್ಮ, ನಿಮ್ಮ ಹತ್ರ 6 ತಿಂಗಳಿಗಿಂತ ಮೊದಲು, ಓಟಿಗಿಂತ ಮೊದಲು ತುಂಬ ಚೆನ್ನಾಗಿತ್ತು. ಆರಾಮ್ಸೆ ಅಂದರೆ ಮನೆಯಲ್ಲಿ ಆರಾಮ್ಸೆ ಕೂತ್ಕೊಳ್ಳಿ, ಇನ್ನು 10 kg ಅಕ್ಕಿ ಕೊಡ್ತೇವೆ, ಮನೆ ಇಡೋತಿಗೆ 2,000 ರೂಪಾಯಿ ಕೊಡ್ತೇವೆ, ಕರೆಂಟ್ ಬಿಲ್ ಫ್ರೀ ಕೊಡ್ತೇನೆ ಎಲ್ಲ ಹೇಳಿದ್ರು. ಇಲ್ಲ, ಯಾವತ್ತೂ ಇಲ್ಲ. ಇದ್ದಿದ್ದೇಕ ಕೈಯಾಗ ದುಡ್ಡದ, ನಾವ್ಯಾಕೆ ಸುಳ್ಳಾಡ್ಲಿಕ್ಕೆ ಹೋಗಾರಿ? ಯಾವತ್ತೂ ಇಲ್ಲ. ನಿಮಗೆ ಇನ್ನೂ ಬರಲಿಲ್ಲ? ನಮಗೆ ಯಾವುದು ಬಂದಿಲ್ಲ. ನಮ್ಗೆ ಬರೋದು ಬೇಡ ಬಿಡ್ರಿ. ನಮ್ಮ ಮಕ್ಕಳಿಗೆ ಸಿಕ್ಕರೆ ಸಾಕು, ನಮಗೆ ಬೇಡ. ನಿಮ್ಮ ಮನೆಗೆ ಮನೆ ಇಡೋತಿಗೆ 2,000 ರೂಪಾಯಿ ಬಂದಿದೆಯಾ? 1 ತಿಂಗಳು ಬಂದಿದೆ. 1 ತಿಂಗಳು ಅಷ್ಟೇ. 1 ತಿಂಗಳು ಬಂದಿದೆ. ಆಮೇಲೆ ಏನೋ ಇದು ಲಾಕ್ ಆಗಿದೆ ಅಂತ ಹೇಳಿದ್ರು, ಅದಿಲ್ಲ. ಅಂದರೆ ಎಲೆಕ್ಷನ್ ಆಗೋಕ್ಕೆ ಮುಂಚೆ ನಮಗೆ ಭಾಳ ಚೆನ್ನಾಗಿತ್ತು. ಹೇಗೆ ಚೆನ್ನಾಗಿತ್ತು ಅಂದರೆ 10 kg ಅಕ್ಕಿ ಬರೋದು, ಕೇಂದ್ರ ಸರ್ಕಾರದಿಂದ ಒಂದು 5 kg ಬರೋದು, ಇವರು ಒಂದು 5 kg ಕೊಡೋರು, 10 kg ಬರೋದು. ಈಗ ಎಲೆಕ್ಷನ್ ಆದಮೇಲೆ ನಮಗೆ ರೇಷನ್ದು ಭಾಳ ಕಮ್ಮಿ ಆಗಿದೆ. 3 kg, ಒಂದು ತಲೆಗೆ 3 kg ಕೊಡ್ತಿದ್ದಾರೆ, ಆಯ್ತಾ. ಮತ್ತು ಇದು 0 ಕರೆಂಟ್ ಬಿಲ್ಲು ಅಂತ ಹೇಳಿದರು, ಅದು ಮಾಡಿಸಿದವ್ರಿಗೆ ಇದೆ, ಮಾಡಿಸಿದ್ದವ್ರಿಗೆ ಇಲ್ಲ, ಅದು ನಿಜ. ಮನೆ ಇಡೋತಿಗೆ 2,000 ರೂಪಾಯಿ ಅದೇ 1 ತಿಂಗಳು ಮಾತ್ರ, 1 ತಿಂಗಳು. ಯುವಕರಿಗೆ ಅದೆಲ್ಲ ಯಾವುದಿಲ್ಲ. 3,000, 1,500 ಇಲ್ಲ, ಅದೆಲ್ಲ ಯಾವುದಿಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋಣ? ಯಾರು ಬಂದ್ರೂ ಅಷ್ಟೇ, ಇವ್ರು ಬಂದರೂ ಅಷ್ಟೇ, ಬೇರೆಯವ್ರು ಬಂದ್ರೂ ಅಷ್ಟೇ. ನೀವೇನು ಹೇಳ್ತೀರಿ ಸರ್ಕಾರ? ಇವಾಗ ಏನು ಅನ್ನೋದು ಏನದ ರೀ, ಕಷ್ಟನ ಸುಖನ ಅನುಭವಿಸ್ಬೇಕು. ಇವಾಗ ನಮ್ಮ ರೇಟ್ ಕಮ್ಮಿ ಮಾಡಲ್ಲ ಸಾಕು. ನಾವು ಹೆಂಗೋ ಬದುಕೋತೇವೆ ನಾವು ಜನ. ನಮ್ಮ ರೇಟ್ ಕಮ್ಮಿ ಮಾಡಿದ್ರೆ ಸಾಕಾಗ್ಯ ನಮಗೆ. ತರಕಾರಿ ರೇಟ್ ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ. ತರಕಾರಿ ಯಾಕೆ ರೇಷನ್ನು ಜಾಸ್ತಿ, ತರಕಾರಿನೂ ಜಾಸ್ತಿ. ಈರುಳ್ಳಿ 100 ರೂಪಾಯಿ kg ಹೆಂಗ್ರಿ ತಿನ್ನಬೇಕು? ಬೆಳ್ಳುಳ್ಳಿ ಪಾವು 1/4 kg ತೊಗೋಬೇಕಾದ್ರೆ 60 ರೂಪಾಯಿ ಹೆಂಗೆ ತಿನ್ಬೇಕು ನಾವು? ನೀವೇ ಲೆಕ್ಕ ಹಾಕ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.